ಬೆಂಗಳೂರಿನ ರಸ್ತೆಗಳಿಗೆ ಕೋಟಿ ಕೋಟಿ ಹಣ ಸುರಿದ್ರೂ ಸಮಸ್ಯೆ ಬಗೆಹರಿತಿಲ್ಲ. ಒಂದೆರಡು ತಿಂಗಳಿನಲ್ಲೇ ರಸ್ತೆಗಳು ಕಿತ್ತು ಹೋಗ್ತಾ ಇದ್ದು ಸವಾರರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಸಾಲಿಗೆ ಇದೀಗ ಮತ್ತೊಂದು ರಸ್ತೆ ಸೇರ್ಪಡೆಯಾಗಿದೆ. ಧೂಳು, ಎಲ್ಲಿ ನೋಡಿದ್ರೂ ಧೂಳು. ಧೂಳಿನ ಅಭಿಷೇಕದ ಮಧ್ಯೆ ಓಡಾಡ್ತಿರೋ ಜನರು. ಶೇಷಾದ್ರಿಪುರ ರಸ್ತೆಯಲ್ಲಿ ಸ್ಯಾನಿಟರಿ ಪೈಪ್ ಅಳವಡಿಸೋಕೆ ಜಲಮಂಡಳಿ ನಡೆಸ್ತಿರೋ ಕಾಮಗಾರಿ ಆಮೆಗತಿಯಲ್ಲಿ ನಡೀತಿದೆ. ಇದರಿಂದಾಗಿ ಧೂಳು ವಾಹನ ಸವಾರರ ಜೊತೆ ಸ್ಥಳೀಯ ನಿವಾಸಿಗಳ ಜೀವ ಹಿಂಡ್ತಾ ಇದೆ. ಜಲಮಂಡಳಿಯ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ಆ ರಸ್ತೆಗಳಲ್ಲಿ ನಡೆಯುವಂತಹ BWSSBಯ ಕಾಮಗಾರಿ, ಅದೇ ಕಾಮಗಾರಿ ಇದೀಗ ಈ ಏರಿಯಾದ ನಿವಾಸಿಗಳಿಗೆ ಸಂಕಷ್ಟವನ್ನು ತಂದಿಟ್ಟಿದೆ. ಸದ್ಯ ನೀವೇ ಗಮನಿಸ್ತಾ ಇದ್ದೀರಾ, ಇದು ಶೇಷಾದ್ರಿಪುರಂ ಸೆಕೆಂಡ್ ಮೇನ್ ರೋಡು. ಈ ಒಂದು ರಸ್ತೆಯಲ್ಲಿ BWSSBಯಿಂದ ಕಾಮಗಾರಿಯನ್ನು ನಡೆಸ್ತಾ ಇರ್ತದೆ. ಅಂದರೆ ಇಲ್ಲಿರುವಂಥ ಸ್ಯಾನಿಟರಿ ಪೈಪ್ಗಳನ್ನು ಅಳವಡಿಸುವ ಕಾಮಗಾರಿ ನಡೀತಾ ಇದೆ. ಆದರೆ ಅದಕ್ಕಾಗಿ ತೆಗೆದಿರುವಂಥ ಹಳ್ಳ ಏನಿದೆ, ಇದು ಈಗ ಈ ಏರಿಯಾದ ಜನರ ನಿದ್ದೆಗೆಡಿಸಿರುವಂಥದ್ದು. ಆ ರಸ್ತೆ ಏನಾಗೋದು ತಿಂಗಳುಗಳು ಉಳಿದ್ರೂ ಕೂಡ ಕಾಮಗಾರಿ ಕುಂಟುತ್ತಾ ಸಾಗಿದೆ. ಮನೆಯ ಒಳಭಾಗಕ್ಕೂ ಕೂಡ ಧೂಳು ಬರ್ತಾ ಇರುವಂಥದ್ದು ಇಲ್ಲಿಯ ಜನರಿಗೆ ಈಗ ಆ ಸಮಸ್ಯೆಯನ್ನು ತಂದಿಟ್ಟಿದೆ. ಅತ್ತ ಬಾಗಲಕುಂಟೆ ಬಳಿಯ NMH ಲೇಔಟ್ನಲ್ಲಿ ಕಾವೇರಿ ಸಂಪರ್ಕ ಅಂತ ಹೇಳಿ 5-6 ವರ್ಷಗಳ ಹಿಂದೆ ಜಲಮಂಡಳಿ ಈ ರಸ್ತೆಗಳನ್ನು ಅಗೆದಿತ್ತು. ಆ ಬಳಿಕ ರಸ್ತೆ ಸರಿ ಮಾಡಲು ಯಾರೊಬ್ಬರೂ ತಲೆ ಕೆಡಿಸ್ಕೊಂಡಿಲ್ಲ. ಈಗಾಗಲೇ ದನ ಕರುಗಳು ಬಿದ್ದು ಪ್ರಾಣ ಬಿಟ್ಟಿದ್ದು ಜನರ ಬಲಿಯಷ್ಟೇ ಬಾಕಿ ಉಳಿದಿದೆ. ವರ್ಷ ಆಗಿದೆ ನಾವು ಈ ಲೇಔಟ್ಗೆ ಬಂದಾಗಿಂದ ಒಂದ್ಸರಿನೂ ಟಾರ್ ಹಾಕೇ ಇಲ್ಲ. ಆಮೇಲೆ ಇಲ್ಲಿ ಮಳೆ ನೀರೆಲ್ಲ ಬಂದಾಗ ನಮ್ಗೆ ತುಂಬಾ ತೊಂದರೆಗಳಾಗತ್ತೆ. ಆಮೇಲೆ ಗಾಡಿಲಿ ಬರೋರು ಸುಮಾರು ಜನ ಇಲ್ಲಿ ಬಿದ್ದಿದ್ದಾರೆ, ಬಿದ್ದು ಏಟ್ಗಳಾಗಿದೆ. ದಯವಿಟ್ಟು ರೋಡ್ ಒಂದು ಮಾಡಿಸ್ಕೊಡಿ. ಇತ್ತ ಪ್ಯಾಲೇಸ್ ಗುಟ್ಟಳ್ಳಿ ವಿನಾಯಕ ಸರ್ಕಲ್ನಿಂದ ವೈಯಾಲಿ ಕಾವಲ್ವರೆಗಿನ 1 ಕಿಲೋಮೀಟರ್ ರಸ್ತೆಯನ್ನ ಸಂಪೂರ್ಣವಾಗಿ ಅಗೆಯಲಾಗಿದೆ. ಚರಂಡಿ, ಪೈಪ್ಲೈನ್, ಕಾಂಕ್ರೀಟ್, ಫುಟ್ಪಾತ್ ಸೇರಿ ಹಲವು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಆದರೆ ಕಾಮಗಾರಿ ಯಾವಾಗ ಮುಗಿಯುತ್ತೆ ಅಂತ ತಿಳಿಯುತ್ತಾ ಇಲ್ಲ. ವಾಹನ ಸವಾರರಂತೂ ಇದೇ ರಸ್ತೆಯಲ್ಲಿ ನಿತ್ಯ ನರಕ ಅನುಭವಿಸುತ್ತಿದ್ದಾರೆ. ಪ್ಯಾಲೇಸ್ ಗುಟ್ಟಳ್ಳಿಯಿಂದ ವೈಯಾಲಿ ಕಾವಲ್ವರೆಗೆ ಅಗೆದಂತ ಒಂದು ರಸ್ತೆ ನಿಧಾನಗತಿ ಕಾಮಗಾರಿಯಿಂದಾಗಿ ಇಲ್ಲಿರ್ತಕ್ಕಂಥ ನಾಗರಿಕರು ಬೇಸತ್ತು ಹೋಗಿದ್ದಾರೆ. ಏನು ಕಾಮಗಾರಿ ಮಾಡ್ತೀನಿ ಅಂತ ಹೇಳಿ ಸುಮಾರು 4 ತಿಂಗಳಿಗಿಂತ ಮುಂಚೆ ಈ ಒಂದು ರಸ್ತೆಯನ್ನು ಅಗೆಯೋಕೆ ಶುರು ಮಾಡಿದ್ರು. ಆದರೆ BBMP ಅಧಿಕಾರಿಗಳು ಈ ಒಂದು ರಸ್ತೆನ ಸರಿ ಮಾಡ್ತೀನಿ ಅಂತ ಹೇಳಿ ಪೂರ್ತಿ ರಸ್ತೆಯನ್ನು ಅರ್ಧ ಕಿಲೋಮೀಟರ್ಗಿಂತಲೂ ಹೆಚ್ಚಿನ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಅಗೆದು ಈಗಾಗಲೇ ಕೂಡ ಕಾಮಗಾರಿ ಮಾಡ್ತಾನೆ ಇದ್ದಾರೆ. ಕಾಮಗಾರಿ ತುಂಬಾನೇ ನಿಧಾನಗತಿ ಇರೋದ್ರಿಂದ ಈ ಒಂದು ಸಾಲಿನಲ್ಲಿರ್ತಕ್ಕಂಥ ಸಾಕಷ್ಟು ಅಂಗಡಿ ಮುಗ್ಗಟ್ಟುಗಳಿಗೆ ತೀವ್ರ ಹೊಡೆತ ಬಿದ್ದಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಗುತ್ತಿಗೆದಾರರ ಕಿವಿ ಹಿಂಡಿ ಆದಷ್ಟು ಬೇಗ ಕಾಮಗಾರಿಗಳನ್ನ ಮುಗಿಸಿ ಜನರಿಗಾಗ್ತಿರೋ ಸಮಸ್ಯೆಗೆ ಫುಲ್ ಸ್ಟಾಪ್ ಇಡಬೇಕಿದೆ. ಶಾಂತಮೂರ್ತಿ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.